ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಬಂದು ಸಾಟರ್ಡೆ 25th ಏಕಾದಶಿ ಇತ್ತಲ್ವ, ಸೊ ಅವತ್ತಿನ ದಿನದಾಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಏಕಾದಶಿ ಆಗಿದ್ದರಿಂದ ನಮ್ಮ ರಾಯರಿಗೆ ಬರೀ ತುಳಸಿನ ಇಟ್ಟು ಪೂಜೆನೆ ಮಾಡಿದ್ದೆ. ಅವಾಗೂ ಕೂಡ ನಮ್ಮ ರಾಯರು ನಮಗೆ ತುಳಸಿನ ಪ್ರಸಾದವಾಗಿ ಕೊಟ್ಟರು. ಸೊ ಯಾವತ್ತೇ ಪೂಜೆ ಮಾಡಿದ್ರು ಕೂಡ ಹೂ ಪ್ರಸಾದ ಕೊಟ್ರೇನೆ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ, ಇಲ್ಲ ಅಂದ್ರೆ ಏನೋ ಒಂಥರ ಅನ್ಸ್ತಾನೆ ಇರುತ್ತೆ. ಸೊ ನಮ್ಮ ರಾಯರ ಭಕ್ತರಿಗೆ ಗೊತ್ತಿರುತ್ತೆ ಏನಕ್ಕೆ ಏನು ಅಂದ್ಬಿಟ್ಟು. ಹಂಗೆ ನಾನು ಇಷ್ಟು ದಿನ ಪೂಜೆ ಮಾಡ್ತಿದ್ನಲ್ಲ, ಸೊ ನನಗೆ ಆಲ್ಮೋಸ್ಟ್ ಯಾವಾಗೂ ಕೂಡ ಲೆಫ್ಟ್ ಸೈಡೇ ಹೂ ಕೊಡ್ತಾ ಇದ್ರು ನಮ್ಮ ರಾಯರು. ಬಟ್ ನಾನು ಅವತ್ತು ಯಾಕೋ ಗೊತ್ತಿಲ್ಲ, ನಂಗೆ ರೈಟ್ ಸೈಡೇ ಬೇಕು ಅಂದ್ಬಿಟ್ಟು. ಆದರೆ ಹಿಂದೆ ದಿನನೂ ಅಷ್ಟೇ, ಹಿಂದೆ ದಿನ ಕೇಳಿದ್ದೆ, ರೈಟ್ ಸೈಡೇ ಹೂವು ಕೊಟ್ಟಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾವು ಹೆಂಗೆ ಕೇಳಿದ್ರೆ ಆ ಥರ ಹೂವು ಕೊಡ್ತಾರಲ್ವ ಅಂದ್ಬಿಟ್ಟು. ಸೊ ಅದ್ರ ನೆಕ್ಸ್ಟ್ ಡೇ ಅಂದರೆ ತುಳಸಿ ಇಟ್ಟಾಗೂ ಕೂಡ ನನಗೆ ರೈಟ್ ಸೈಡೇ ಕೊಟ್ಟರು. ಸೊ ತುಂಬಾ ಖುಷಿ ಆಯಿತು. ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಹೋಗೋ ದಾರಿಯಲ್ಲಿ ಹಂಗೆ ನಮ್ಮ ರಾಯರ ದರ್ಶನ ತಗೊಂಡು ಹೋಗೋಣ ಅಂದ್ಬಿಟ್ಟು ಕೂಡ್ಲಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ, ರಾಯರ ದೇವಸ್ಥಾನಕ್ಕೆ. ನಿಜ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ಎಷ್ಟು ಒಂಥರ ಮನ್ಸಿಗೆ ನೆಮ್ಮದಿ ಅನಿಸ್ಬಿಡುತ್ತೆ. ಸೊ ನಂಗೆ ನೋಡಬೇಕು ಅಂತಲೂ ಅನಿಸ್ತಾ ಇತ್ತು. ಸರಿ ಹೋಗೋಣ, ಹೆಂಗಿದ್ರು ಹೋಗ್ತಾ ಇದ್ದೀವಿ ಊರಿಗೆ, ಸೊ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಕ್ಕೆ ಸುನಿಲ್ ಓಕೆ ಅಂದ್ಬಿಟ್ಟು ಕರ್ಕೊಂಡು ಹೋದರೆ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ಅಲ್ಲಿ ಕುತ್ಕೊಂಡಿದ್ವಿ, ತುಂಬ ಜನ ಇರ್ತಾರೆ ಅಂತ ಹೋಗಿದ್ದೆ, ಬಟ್ ಯಾರೂ ಇರಲಿಲ್ಲ. ಏಕಾದಶಿ ದಿನ ನಾವು ಏನೇ ಹೂವು ಕೊಟ್ಟರು, ದೀಪ ಆರಾಧನೆ ಏನೂ ಕೂಡ ಇರಲಿಲ್ಲ, ಸೈಲೆಂಟ್ ಆಗಿತ್ತು, ತುಂಬ ಜನನೂ ಇರಲಿಲ್ಲ. ಸೊ ಒಂದು 5 ನಿಮಿಷ ಕುತ್ಕೊಂಡು ದೇವ್ರ ಹತ್ರ ಕೈ ಮುಕ್ಕೊಂಡು ಅಮ್ಮ ಮನೆಗೆ ಹೊರಟುವಿ. ಹೋಗೋ ಟೈಮಲ್ಲಿ ನಮ್ಮ ಮಗುಗೆ ಊಟನೂ ಮಾಡಿರಲಿಲ್ಲ. ಸೊ ಮನೇಲಿ ಅಡುಗೆನೂ ಏನು ಮಾಡಿರಲಿಲ್ಲ. ಸ್ವಲ್ಪ ಬೇಗ ಇದೆಲ್ಲ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟ್ಲಲ್ಲಿ ಅವರಿಬ್ಬರು ತಿನ್ಕೊಂಡ್ರು, ನಾನು ತಿಂದಿರಲಿಲ್ಲ. ಸೊ ಏಕಾದಶಿ ಆಗಿದ್ದರಿಂದ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಾದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ಸೊ ಅಮ್ಮ ಮನೆಗೂ ಕೂಡ ಹೋದ್ವಿ. ಅಮ್ಮ ಅಪ್ಪ ಇಬ್ಬರು ಕೂಡ ರೆಡಿ ಆಗಿದ್ರು. ನಾವು ಕೂಡ ಈ ನಡುವೆ ಊರಿಗೆ ಹೋಗಿ ತುಂಬ ದಿನ ಆಗೋಗಿತ್ತು, ಅಂದರೆ 15 ಡೇಸ್ ಮೇಲೆ ಆಗೋಗಿತ್ತು. ಮನೆ ಶಿಫ್ಟ್ ಮಾಡಿಕೊಂಡು ಇದರಲ್ಲೇ ಇದ್ಬಿಟ್ವಲ್ಲ, ಸೊ ಅದಕ್ಕೇನೆ. ಇನ್ನು ಅಲ್ಲಿ ಗಿಡಗಳಂತೂ ತುಂಬ ದೊಡ್ಡದಾಗಿ ಬೆಳೆದೇ ಬಿಟ್ಟಿದ್ವು. ನಾವು ಹೋದಾಗ ಚಿಕ್ಕ ಚಿಕ್ಕ ಗಿಡಗಳಿತ್ತು. ಇವಾಗ ಹಲಸಂದಿ ಕಾಯಿಗಳನ್ನೇ ಬಿಟ್ಬಿಟ್ಟಿದೆ. ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇದೆ ನೋಡ್ತಿರ್ಬೋದು. ನೋಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಈ ಥರ ಗ್ರೀನರಿ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ನಮ್ಮ ಅಮ್ಮನಿಗೂ ಕೂಡ ಅಷ್ಟೇ ಗಿಡಗಳಂದ್ರೆ ತುಂಬಾನೇ ಇಷ್ಟ. ಮನೆ ಹತ್ರ ಫುಲ್ ಎಲ್ಲಿದ್ರು ಈ ಥರ ಒಂದು ಗಿಡಗಳನ್ನ ಇಟ್ಕೊಂಡೇ ಇರ್ತಾರೆ. ನೋಡ್ತಿರ್ಬೋದು ಎಷ್ಟೊಂದು ಹಲಸಂದಿ ಕಾಯಿಗಳು ಬಿಟ್ಟಿದೆ ಅಂತ. ಅದು ಕಿತ್ಕೊಂಡು ತಿನ್ನೋದಕ್ಕಿಂತ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ನಮ್ಮ ಪೋಟಲ್ಲಿ ಇಷ್ಟೊಂದು ಬಂದಿದೆ ಅಂದ್ಬಿಟ್ಟು. ಇನ್ನು ಒಂದು 2 ಮಿನಿಟ್ಸ್ ಕೂಡ ಮನೇಲಿ ಕುತ್ಕೊಂಡಿಲ್ಲ, ಹೋಗಿದ್ದಷ್ಟೇ ಮನೆಗೆ ಹೋಗಿ ಹಂಗೆ ನಮ್ಮಮ್ಮ ಅವ್ರು ರೆಡಿ ಆಗಿದ್ರು. ಸೊ ಅಲ್ಲಿಂದ ನಾವು ಮತ್ತೆ ದೇವಸ್ಥಾನದ ಕಡೆ ಹೋದ್ವಿ. ಫಸ್ಟು ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ಸೊ ಇನ್ನು ಸ್ವಲ್ಪ ಹತ್ರ ಇರೋದು ಸರ್ಜಾಪುರ ಹತ್ರ ಇರೋಂಥ ದೇವಸ್ಥಾನಕ್ಕೆ ಹೋಗಿದ್ವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಒಂದು 3 ಟೈಮ್ಸ್ ಅಲ್ಲಿ ಹೋಗಿದ್ದೀವಿ. ಹಳೆ ಕಾಲದ ದೇವಸ್ಥಾನ ಅಂತಾನೆ ಹೇಳ್ಬೋದು, ಕಲ್ಲಲ್ಲಿ ಮಾಡಿರೋದು. ತುಂಬಾನೇ ಪೀಸ್ ಆಗಿರುತ್ತೆ, ಸ್ವಲ್ಪ ಜನನೂ ಕಮ್ಮಿ ಇರ್ತಾರೆ. ಸೊ ಇನ್ನು ನನ್ನ ಮಗಳಂತೂ ಇವಾಗ ಹಿಡಿಯೋಕ್ಕಾಗಲ್ಲ, ನಮ್ಮ ಮಾತಂತೂ ಒಂಚೂರು ಕೇಳಲ್ಲ. ಯಾಕಂದರೆ ಅವ್ರ ಅಜ್ಜಿ ತಾತ ಇದ್ದರೆ ಅವಳನ್ನ ಹಿಡಿಯೋಕ್ಕಂತೂ ಆಗೋದೇ ಇಲ್ಲ. ಸೊ ಅಂಥವು ದೇವಸ್ಥಾನಕ್ಕೆ ಹೋದ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನ ತುಂಬ ಇರ್ತಾರೆ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅಷ್ಟೊಂದು ಜನ ಯಾರೂ ಇರಲಿಲ್ಲ. ಸೊ ನೀಟಾಗಿ ದೇವ್ರ ದರ್ಶನ ಆಯಿತು. ಒಂಥರ ಖುಷಿ ಆಗಿಬಿಡತ್ತೆ. ನಾವೆಲ್ಲಾದರೂ ಫ್ಯಾಮಿಲಿ ಜೊತೆ ಹೋಗಿದ್ದೀವಿ ಅಂದರೆ ಇನ್ನೂ ಇದ್ದಿದ್ದು ಖುಷಿ ಆಗುತ್ತೆ. ಸೊ ದೇವಸ್ಥಾನ ಈ ಥರ ಎಲ್ಲ ಹೋದರೆ. ಇನ್ನು ನನ್ನ ಮಗಳಂತೂ ಸೊ ನಾನೇ ಬೇಕು ಅಂತ ಏನಿಲ್ಲ ಗೈಸ್, ನೀವೇ ನೋಡಿರ್ತೀರ ಎಷ್ಟೊಂದು ವೀಡಿಯೋಸಲ್ಲಿ. ಸೊ ಯಾರಿದ್ರೆ ಅವ್ರ ಜೊತೆ ಇರ್ತಾಳೆ, ನನ್ನನ್ನಂತೂ ಎತ್ಕೊಂಡು ಮಾತೇ ಕೇಳಲ್ಲ ಅವಳು. ಸೊ ಇನ್ನು ಅಪ್ಪ ಅಮ್ಮ ಇದ್ರೆ ಅಂತೂ ನನ್ನ ಹತ್ರ ಬರೋದು ಇಲ್ಲ, ನನ್ನ ಮಾತು ಕೇಳೋದು ಇಲ್ಲ. ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ವೆಂಕಟರಮಣ ಸ್ವಾಮಿನ. ತುಂಬಾನೇ ಚೆನ್ನಾಗಿದೆ ಗೈಸ್. ಹಳೇ ಕಾಲದ ದೇವಸ್ಥಾನ ಇದು, ಕಲ್ಲಲ್ಲೇ ಮಾಡಿರೋದು. ಫುಲ್ಲು ತಣ್ಣಗಿರುತ್ತೆ ಒಳಗಡೆ ಹೋದ್ರೆ. ಸಾಟರ್ಡೆ ಆಗಿದ್ದರಿಂದ ನಾವು ಕೂಡ ಅಮ್ಮ ಮನೇಲಿ ಉಳ್ಕೊಬೇಕು ಅಂತಾನೆ ಹೋಗಿದ್ದು. ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಹಾಗೆ ನಮ್ಮಪ್ಪ ಒಬ್ಬಟ್ಟು ಮತ್ತು ಅನ್ನ ರಸಂ ಮಾಡ್ತೀವಿ ಅಂತ ಹೇಳಿದ್ರು. ಸೊ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅನ್ನೋಷ್ಟೊತ್ತಿಗೆ ನನಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡೋದಿತ್ತು. ಸೊ ಅರ್ಜೆಂಟ್ ಮಾಡಲೇಬೇಕು ಅಂತ ಅವರು ಕಾಲ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾನು ಹೋಗ್ತೀನಿ 3 ಗಂಟೆಗೆ ಅಂದ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಷ್ಟು ಬೇಗ ನಮ್ಮಮ್ಮ ಒಬ್ಬಟ್ಟು ಮತ್ತು ಅನ್ನ ರಸಂ ಎಲ್ಲ ಮಾಡಿದ್ರು. ಸೊ ನಮಗೂ ಕೂಡ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ತುಂಬ ಆಸೆ ಇತ್ತು. ಅವಳಿಗೂ ತುಂಬ ದಿನ ಆಗಿತ್ತಲ್ವ, ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಮ್ಮ ಅಪ್ಪ ಅಮ್ಮನಿಗೂ ಇತ್ತು ಅವಳ ಜೊತೆ ಇರಬೇಕು ಅಂತ. ಅದಕ್ಕೆ ನಾನು ಅಲ್ಲಿಗೆ ಬಂದುಬಿಡ್ರಿ, ಅಂದರೆ ನಮ್ಮ ಮನೆಗೆ ಬನ್ನಿ ಅಂದ್ಬಿಟ್ಟು ಎಲ್ಲ ಟಿಫನ್ಗೆ ಹಾಕ್ಕೊಂಡು ಒಬ್ಬಟ್ಟು ತಿಂದ್ಬಿಟ್ಟು, ಒಬ್ಬಟ್ಟು ಅನ್ನ ರಸಂ ಎಲ್ಲ ಟಿಫನ್ಗೆ ಹಾಕ್ಕೊಂಡು ಬಂದುಬಿಟ್ಟೆ. ಸೊ ನೀವು ಸಾಯಂಕಾಲಕ್ಕೆ ಬನ್ನಿ ಅಂದ್ಬಿಟ್ಟು ನಂಗೆ ಪ್ರಮೋಷನ್ ವೀಡಿಯೋ
ಮಾಡೋದಿತ್ತಲ್ಲ ಅದಕ್ಕೇನೆ ಗೈಸ್ ಎಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಣ ಅಂದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಅಂತ ಬರ್ತಾನೆ ಇರುತ್ತೆ. ಅಲ್ಲಿಗೂ ಪೆನ್ ಡ್ರೈವ್ ತಗೊಂಡಿದ್ದೀನಿ, ಆದರೂ ಕೂಡ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಏನಾದರೂ ಒಂದು ಸೊಲ್ಯೂಷನ್ನ ನೋಡ್ಕೊಳ್ಳೇಬೇಕು. ಸೊ ವೀಡಿಯೋಸ್ ಮಾಡೋಣ ಅಂದರೆ ಸ್ಟೋರೇಜ್ ಫುಲ್ ಅಂತ ಬಂದಾಗ ಅಂದರೆ ಇಂಟ್ರೆಸ್ಟೇ ಇರಲ್ಲ ಮಾಡಬೇಕು ಅಂತ, ಆ ಥರ ಆಗಿಬಿಡುತ್ತೆ. ನಮ್ಮ ಬಂಗಾರಿ ಅಂತೂ ಏನೇ ಕಳ್ತಿದ್ದಾಳೆ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೀವಲ್ವ, ಬಳೆ ಹಾಕ್ಸಿಲ್ಲ ಅಂದ್ಬಿಟ್ಟು. ಸೊ ದೇವಸ್ಥಾನ ಹತ್ರ ಬಳೆನೇ ಇರಲಿಲ್ಲ. ನಾವೇನು ಮಾಡೋದು, ನಮ್ಗೆ ಬಳೆ ಬೇಕು ಬೇಕು ಅಂತ ತುಂಬಾ ಅಳ್ತಾ ಇದ್ಲು. ಸೊ ಆ ರೋಡಲ್ಲಿ ಸರ್ಜಾಪುರ ರೋಡಲ್ಲಿ ಎಲ್ಲ ಹುಡ್ಕೊ ಬಂದಿದ್ದೀವಿ, ಎಲ್ಲೂ ಕೂಡ ಬಳೆ ಹಾಕೋರು ಇರಲಿಲ್ಲ. ಸೊ ಅವಳಿಗೆ ಒಂದು ಸಿಂಗಲ್ ಬಳೆನೂ ಇಷ್ಟ ಆಗಲ್ಲ, ಫುಲ್ ಕೈ ತುಂಬ ಹಾಕ್ಸ್ಬೇಕು ಅಂತ ಅವಳಿಗೆ ಆಸೆ. ಅಲ್ಗೂ ನಮ್ಮಪ್ಪ ಸರ್ಜಾಪುರದಲ್ಲಿ ಇಳ್ಕೊಂಡು ಎಷ್ಟೊಂದು ಅಂಗಡಿಗಳೆಲ್ಲ ಹುಡ್ಕೊಂಬಂದಿದ್ದಾರೆ, ಎಲ್ಲೂ ಕೂಡ ಸಿಕ್ಕಿಲ್ವಂತೆ. ಸೊ ಅದಕ್ಕೆ ಅವಳು ನಂಗೆ ಬಳೆ ಬೇಕು ಅಂದ್ಬಿಟ್ಟು. ಹೆಂಗೋ ನಮ್ಮಪ್ಪ ಕೊಡಿಸ್ತೀನಿ ಅಂತ ಅವಳನ್ನ ಸಮಾಧಾನ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ ಅವಳಿಗೆ. ಸೊ ಈ ತರ ಮಾಡೋದ್ರಿಂದಾನೇ ಅವಳು ನಮ್ಮ ಅಪ್ಪ ಅಮ್ಮ ಇದ್ದಾಗ ನಮ್ಮ ಮಾತು ಕೇಳಲ್ಲ. ಹಾಗೆ ನಮ್ಮಪ್ಪ ಅವಳನ್ನ ಕರ್ಕೊಂಡೋಗಿ ಬಳೆ ತಗೊಂಬರಕ್ ಹೋಗಿದ್ರಲ್ಲ, ಅಷ್ಟೊತ್ತಿಗೆ ನಾವು ಅವರೇಕಾಯಿ ಎಲ್ಲಾನು ತಗೊಂಡು ಬಂದು ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಎಲ್ಲಿ ನೋಡಿದ್ರು ಸಿಕ್ಕಿಲ್ವಂತೆ. ಸೊ ವಾಪಸ್ ಬಂದರು. ಮನೆ ಹತ್ರ ಕೊಡಿಸ್ತೀನಿ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ವಿ. ಸೊ ನನಗೆ ಇದು ಉಪ್ಪಿನ ಜಾರ್ ಬೇಕಾಗಿತ್ತು, ಪಿಂಗಾಣಿದು. ಸೊ ನಾನು ಆನ್ಲೈನಲ್ಲಿ ನೋಡಿದ್ದೆ 2 ಜಾರ್ಗೆ 420 ಏನೋ ಇತ್ತು. ಬಟ್ ಆಫ್ಲೈನಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಒಂದು ಜಾರ್ಗೆ 400 ಹೇಳಿದ್ರು. ಸೊ ಆನ್ಲೈನೇ ಬೆಟರ್ ಅಂದ್ಬಿಟ್ಟು ನಾನು ವಾಪಸ್ ಬಂದೆ. ಸೊ ಅಮ್ಮ ಮನೆಗೆ ಬಂದ್ವಿ. ಸೊ ಇಲ್ಲಿಗೆ ಬರೋವರೆಗೂ ನಮಗೆ ಗೊತ್ತಿರಲಿಲ್ಲ ಅದು ಅಂದರೆ ಪ್ರಮೋಷನ್ ಮಾಡಬೇಕು ಅಂದರೆ ಪ್ರಮೋಷನ್ ವಿಡಿಯೋ ಮಾಡಲೇಬೇಕು ಅಂತ. ಸೊ ಬಂದು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಬಂದಿದ ತಕ್ಷಣವೇ ಕಾಲ್ ಬಂತು ನನಗೆ. ಸೊ ಈ ಥರ ಒಂದು ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇತ್ತು, ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ವಾ. ಹಾಗೆ ನಮ್ಮ ಪಾಪು ಮತ್ತು ಸುನೀಲ್ ಮಾತ್ರ ಪೂರಿ ಏನೋ ತಿನ್ಕೊಂಡಿದ್ರು, ಸುನೀಲ್ ಪಾಪು ಜೊತೆ. ಇನ್ನು ಬಂದಿದ ತಕ್ಷಣ ಅಮ್ಮ ಅನ್ನ ಟೊಮೆಟೊ ಗೊಜ್ಜು ಬೇಗ ಮಾಡಿಕೊಟ್ರು. ಸೊ ತಿನ್ಕೊಂಡ್ವಿ. ಹಾಗೆ ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸ್ಕೊಂಡು ಒಂದು 3 ಗಂಟೆ ಹಂಗೆ ಅಮ್ಮ ಮನೆ ಹತ್ರದಿಂದ ಬಿಟ್ಟು ಮತ್ತೆ ನಮ್ಮ ಮನೆಗೆ ಬಂದು ರೆಡಿಯಾಗಿ ಶೂಟ್ಗೆ ಹೋಗಿ ಶೂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು 6 ಗಂಟೆ ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಡೆಕೆತ್ಲಾನಲ್ಲಿ ಆಫರ್ ಇದೆ ಅಂದ್ಬಿಟ್ಟು ಒಂದ್ಸತಿ ಹೋಗೋಣ ಅಂತ ಡೆಕೆತ್ಲಾನ್ಗೆ ಹೋಗಿದ್ವಿ. ಸೊ ಅಲ್ಲಿ ಎಲ್ಲ ಆಫರ್ಸ್ ಏನು ಅಷ್ಟು ಗೊತ್ತಾಗಿಲ್ಲ, ಮತ್ತು ತಗೊಳ್ಬೇಕು ಅಂದರೆ ದುಡ್ಡು ಕೂಡ ಬೇಕಿತ್ತಲ್ವಾ. ಸೊ ಅದಕ್ಕೆ ಜಸ್ಟ್ ಒಂದ್ಸಲಿ ನೋಡಿಕೊಂಡು ಮತ್ತೆ ಅಲ್ಲಿಂದ ನಾವು ರಾಮೇಶ್ವರಂ ಕೆಫೆಗೆ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ಜನ ಸಾಗರ ಅಂತಲೇ ಹೇಳ್ಬೋದು. ನಾವೇನಾದರೂ ಒಂದು ಆರ್ಡ್ರ್ ಮಾಡಿ ತೊಗೊಬೇಕು ಅಂದರೆ 1 ಅವರ್ ಆದರೂ ವೆಯ್ಟ್ ಮಾಡಬೇಕಿತ್ತು, ಅಷ್ಟು ಜನ ಇದ್ದಾರೆ. ಸರಿ ಅಂದ್ಬಿಟ್ಟು ಅಲ್ಲೂ ಕೂಡ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಏನೂ ತಗೊಂಡಿಲ್ಲ. ಆ ಜನ ನೋಡಿ ಏನು ತಗೊಬೇಕು ಅಂತಲೂ ಅನಿಸಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ. ಇನ್ನು ಅಪ್ಪ ಅಮ್ಮನ್ನ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ವಲ್ಲ, ಸೊ ಅವ್ರು ಬೇರೆ ನಮ್ಮ ಮನೆಗೆ ಬರ್ತಿದ್ರು, ಕೀ ನಮ್ಮ ಹತ್ರ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪ ಬೇಗ ಮನೆಗೆ ಬರಬೇಕಾಗಿತ್ತು ಶೂಟ್ ಮುಗಿಸ್ಕೊಂಡು. ಸರಿ ಅಂತ ಬೇಗನೆ ದೇವ್ರ ಕೈ ಮುಗಿದ್ಕೊಂಡು ಅಲ್ಲೂ ಕೂಡ ವೆಂಕಟರಮಣ ಸ್ವಾಮಿ ದೇವರಿದ್ರಲ್ವಾ, ಸೊ ಅಲ್ಲೂ ಕೂಡ ಕೈ ಮುಗಿದು ಇನ್ನು ಅಲ್ಲಿಂದ ನಾವು ವಾಪಸ್ಸು ಮನೆಗೆ ಬಂದ್ವಿ. ನೋಡಿ ಗೈಸ್, ಒಂದಿನದಲ್ಲಿ ಎಷ್ಟೆಲ್ಲ ಮಾಡಬೇಕಾಗತ್ತೆ ಒಂದೊಂದು ಸತಿ ಅಂತ. ಒಂದೊಂದು ದಿನ ಏನಂದ್ರೆ ಏನು ಕೆಲಸ ಇರಲ್ಲ, ಬಟ್ ಒಂದೊಂದು ದಿನ ಇದೆಲ್ಲ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಸೊ ನಮ್ಗೆ ಇವತ್ತು ಅಂದರೆ ಈ ದಿನ ಅಂತೂ ಫುಲ್ಲು ಟಯರ್ಡ್ ಅಂತ ಹೇಳಬೇಕು. 1 ನಿಮಿಷ ಕುತ್ಕೊಳಕ್ಕೂ ಟೈಮ್ ಇರಲಿಲ್ಲ. ಸೊ ಅಲ್ಲೋಗು ಇಲ್ಲೋಗು ಅಂತ ಸುತ್ಕೊಂಡೇ ಇದ್ವಿ. ಬೊಮ್ಮಸಂದ್ರದಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ, ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಫ್ಯಾಮಿಲಿನ ಕರ್ಕೊಂಡು ಹೋಗೋದಕ್ಕೆ. ಟೆಂಪಲ್ಗೆ ಬಂದಿದ್ದೀವ ಇಲ್ಲ ಹೋಟ್ಲಿಗೆ ಬಂದಿದ್ದೀವ ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಯಾರಾದರೂ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಂದ್ರೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಸೊ ಇನ್ನು ಮನೆಗೆ ಬಂದು ರಸಮ್ಗೆ ರೈಸ್ ಮಾಡಿ ಎಲ್ಲರೂ ತಿಂದ್ವಿ. ಆಮೇಲೆ ನಾನು 11 o'clock ಆದರೂ ಮಲ್ಕೊಳಕ್ಕಾಗಿರಲಿಲ್ಲ, ಯಾಕಂದರೆ ಎಡಿಟಿಂಗ್ ಎಲ್ಲ ಇತ್ತು. ಸೊ 11:30 ಹಂಗೆ ಮಲ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸಿ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಇನ್ನಷ್ಟು ವೀಡಿಯೋಸ್ ಬರ್ತಾ ಇರತ್ತೆ. ಬಾಯ್.